ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವೀಕ್ಷಕರೇ, ಕಾಡುಗೋಡಿ ವೆನ್ನೆಲಾ ಮರ್ಡರ್ ಕೇಸ್, 5 ವರ್ಷದ ಸ್ವಂತ ಮಗಳನ್ನ ತಾಯಿ ಮತ್ತು ಪ್ರಿಯಕರ ಸೇರಿ ಸಾಯಿಸಿರೋದಿದೆಯಲ್ಲ ಆ ಕೇಸನ್ನು ಮುಗೀತಾ ಜೈಲಿಗೆ ಗಟ್ಟಿದ್ರ ಏನು ಕತೆ ಅಂತ ಇನ್ನೂ ತನಿಖೆ ತೀವ್ರಗೊಂಡಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನೂ ತನಿಖೆ ನಡೆಸ್ತಾನೆ ಇದ್ದಾರಾ? ಹಾಗಾದ್ರೆ ಇನ್ನೂ ಸಾಕ್ಷಿಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇವ್ರಿಗೆ ಆಗಿಲ್ವಾ? ಅಥವಾ ಸಾಕ್ಷಿಗಳೆಲ್ಲ ನಶಿಸಿ ಹೋಗಿ ಸಾಕ್ಷಿಗಳನ್ನ ನಾಶ ಮಾಡೋವರೆಗೂ ಬಿಟ್ಟು ಈಗ ಸಾಕ್ಷಿಗಳಿಗೋಸ್ಕರ ಪತ್ರಗುಟ್ತಾ ಇದ್ದೀರಾ ನೀವು ಪೊಲೀಸರು? ಎಷ್ಟು ದಿನ ಆಯಿತು? ಮಾರ್ಚ್ 25ನೇ ತಾರೀಕು ಆ ಚಿಕ್ಕ ಹುಡುಗಿದು ಮರ್ಡರ್ ಆಗಿದ್ದು. ಮಾರ್ಚ್ 25ರಿಂದ ಇಲ್ಲಿಯವರೆಗೆ ತಾವು ಸಾಕ್ಷಿಗಳನ್ನೇ ಹುಡುಕ್ತಾ ಇದ್ದೀರಿ, ತನಿಖೆನೇ ನಡೆಸ್ತಾ ಇದ್ದೀರಿ ಎಂದಂಗೆ ಆಯ್ತು. ಇಬ್ಬರನ್ನೂ ವಶಕ್ಕೆ ಪಡೆದುಕೊಂಡ್ರು ಕೂಡ ಇಲ್ಲಿಯವರೆಗೆ ಆ ಕ್ರೈಮನ್ನು ತಾವು ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ. ಹೌದಾ? ಯಾಕಿಷ್ಟು ಡಿಲೇ ಆಗ್ತಾ ಇದೆ? ಐ ಡೋಂಟ್ ನೋ. ನರಳಿ ಪ್ರಾಣ ಬಿಟ್ಟಿರೋ ಪುಟ್ಟ ಬಾಲಕಿ ವೆನ್ನೆಲಾ ಮುಖದ ಮೇಲೆ ಹಲವು ಗಾಯ, ಉಜ್ಜಿದ ಗುರುತುಗಳು ಪತ್ತೆ, ಮೂಗು ಬಾಯಿಯಿಂದ ರಕ್ತ ಮಿಶ್ರಿತ ದ್ರವ ಹೊರಬಂದಿರುವುದಾಗಿ ವರದಿ. ನನಗಂತೂ ಈ ಸುದ್ದಿ ನಾನು ಓದಕ್ಕೆ ಆಗಲ್ಲ. ಒಂದು ಸಣ್ಣ ಚೂರು ಏನಾದರೂ ಸಣ್ಣ ಗಾಯ ಆಯ್ತಂದ್ರೆ ತಾಯಂದ್ರೆ ವಿಲ ಅಂತ ಒದ್ದಾಡ್ಬಿಡ್ತೀವಿ. ಏನು ನನ್ನ ಪ್ರಾಣನೇ ಹೋಗುತ್ತೇನೋ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತೀವಿ. ಕಣ್ಣು ಮೂಗು ಬಾಯಿ ಎಲ್ಲ ಉಜ್ಜಾಡಿ ರಕ್ತ ಸೋರಿದ್ರು ಕೂಡ ಆ ಮಹಾತಾಯಿ ನಿಜವಾಗ್ಲೂ ಮಹಾತಾಯಿನೇ ಸರಿ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಾಡುಗೋಡಿ ವೆನ್ನೆಲಾ ಮರ್ಡರ್ ಕೇಸ್. ಆ ಮಗು ಪಾಪ ಸಿಕ್ಕಾಪಟ್ಟೆ ಒದ್ದಾಡಿ ಸತ್ತೋಗಿದೆಯಂತೆ. ಅದರ ಮುಖದ ಮೇಲೆ ಗಾಯಗಳಿವೆ, ಹೊಟ್ಟೆಗಳ ಮೇಲೆ ಗಾಯಗಳಿವೆ, ದರ ಎಳ್ಕೊಂಡು ಹೋದಂಥ ಉಜ್ಜಿದಂಥ ಮಾರ್ಕ್ಗಳಿವೆ ಮತ್ತು ಬಾಯಲ್ಲಿ ಮೂಗಲ್ಲಿ ರಕ್ತ ಸೋರ್ತಾ ಇತ್ತಂತೆ. ಎಷ್ಟು ದರ್ದನಾಕಿ, ಎಷ್ಟು ವಿಲ ಒದ್ದಾಡಿರ್ಬೇಕು ಆ ಮಗು ಅಂತ. ಆ ಮಗು ಒದ್ದಾಡ್ತಾ ಇದ್ರು ಪಾರ್ಟಿ ಮಾಡಿದ್ಲಲ್ಲ ಈ ಮಹಾತಾಯಿ. ಅಯ್ಯೋ ದೇವ್ರೆ, ಇಂಥವ್ರು ನಿಜಕ್ಕೂ ಇದಾರ ಇನ್ನೂ ಇದಕ್ಕೆ ಕಲಿಯುಗ ಅಂತ ಹೇಳೋದಂತ ಅನ್ಸುತ್ತೆ. ಇಂಥ ತಾಯಿಯಂದ್ರೆ ಇರೋದ್ರಿಂದಲೇ ಹೆಣ್ಣು ಕುಲಕ್ಕೆ ಅವಮಾನ. ಅಷ್ಟೆಲ್ಲ ಆದರೂ ಆ ಮಗು ಸತ್ರು ಕೂಡ ಪ್ರಿಯಕರನ್ನ ಬಿಟ್ಟುಕೊಡದೆ ಈಗಲೂ ಕೂಡ ಆತನ ಪರವಾಗಿನೇ ಪೊಲೀಸರು ಇನ್ವೆಸ್ಟಿಗೇಷನ್ನಲ್ಲಿ ತಪ್ಪಿಲ್ಲ ಅನ್ನೋದು ರೀತಿಯಲ್ಲಿ ಮಾತಾಡ್ತಾ ಇದ್ದಾಳಂತ ಅವಮ್ಮ. ಅಯ್ಯೋ ದೇವ್ರೆ, ಅವು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಏನು ಕಥೆನೋ ಗೊತ್ತಿಲ್ಲ. ಉಸಿರಾಟದ ಮಾರ್ಗ ಮುಚ್ಚಿ ಹೋಗಿದೆಯಂತೆ. FSL ರಿಪೋರ್ಟಲ್ಲಿ ಹೊಟ್ಟೆಗೆ ಬಲವಾದ ಹೊಡೆತದಿಂದ ಉಂಟಾದ ಗಾಯ, ಈ ಎರಡೂ ಕಾರಣ FSL ರಿಪೋರ್ಟಲ್ಲಿ, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಈಗ ಬಂದಿದೆ. ಇದರ ಪರಿಣಾಮದಿಂದ ಮರಣ ಸಂಭವಿಸಿದೆ. ಹೊಟ್ಟೆಯಲ್ಲಿ 400 ಮಿಲಿಲೀಟರ್ ರಕ್ತ ಪತ್ತೆ. ಹೊಟ್ಟೆಯ ಒಳಭಾಗದಲ್ಲಿ ಸುಮಾರು 400 ಮಿಲಿಲೀಟರ್ ರಕ್ತ ಮತ್ತು ರಕ್ತ ಹೆಪ್ಪುಗಟ್ಟಿದ ಗಡ್ಡೆಗಳು. ಅಯ್ಯೋ, ಯಾರಿಗೆ ಬೇಕಾದ್ರೆ ಹೇಳ್ತಾರೆ ಇದು ಯಾರಿಗೆ ಬೇಕಾದ್ರೂ ಹೇಳ್ತಾರೆ. ಹೊಟ್ಟೆಗೆ ಬಲವಾಗಿ ಹೊಡೆದಿದ್ದಾನ ಅವನು. ಯಾರೋ ಮೋಹನ, ಯಾರೋ ಪ್ರಿಯಕರ. ಹೊಟ್ಟೆಯಲ್ಲಿ ಇನ್ನರ್ ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ಸುಮಾರು 400 ಮಿಲಿಲೀಟರ್ ರಕ್ತ ಹೆಪ್ಪುಗಟ್ಟಿದೆ ಹೊಟ್ಟೆಯ ಒಳಗಡೆ ಅಂತಂದ್ರೆ
ಇಮಿಡಿಯೇಟ್ ಬ್ಲಡ್ ಲಾಸ್. ಅದು ಸುಮಾರು 400 ಮಿಲಿಲೀಟರ್ ಅಂದರೆ ಒಬ್ಬ ವ್ಯಕ್ತಿಯ 10% ಬ್ಲಡ್ ವಾಲ್ಯೂಮ್ ಕಡಿಮೆ ಅಂತ ಅರ್ಥ. ಟೋಟಲ್ ಬ್ಲಡ್ ವಾಲ್ಯೂಮಲ್ಲಿ 10% 40 ಮಿಲಿಲೀಟರ್ ಅಂದರೆ 10% ಲೋ ಅಂತ ಅರ್ಥ. ಇದರಿಂದ ಇಮ್ಮಿಡಿಯೇಟ್ಲಿ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ, ವ್ಯಕ್ತಿ ಉಸಿರುಗಟ್ಟುತ್ತೆ, ಆತನಿಗೆ ಪ್ರಜ್ಞಾಹೀನ ಆಗ್ತಾನೆ. ಸೊ ಇದು ನಿಜಕ್ಕೂ ಕೂಡ ಅಷ್ಟು ಜೋರಾಗಿ 5 ವರ್ಷದ ಮಗುನ ಒದ್ದಿದ್ದಾನೆ ಅಂತಂದರೆ ಅವನೇನು ಮನುಷ್ಯನೋ ರಾಕ್ಷಸನೋ ಅವನು? ತನ್ನ ತೆವಲಿಗೆ, ತನ್ನ ಕಾಮದ ಆಸೆಗೆ 5 ವರ್ಷದ ಮಗುವನ್ನು ಜಾಡ್ಸಿ ಒದ್ದಿದ್ದಾನೆ ಈ ಕಾಮಿ ಅಂತಂದರೆ ಇವನ್ ಎಷ್ಟು ಕಾಮದ ಚಟ ನೆತ್ತಿಗತ್ತಿತ್ತು ಹೇಳ್ರಿ. ಏನು ಮಾಡ್ತಿತ್ತ ಮಗು? 5 ವರ್ಷದ ಮಗು ಇವನ್ನೇನು ಹಿಡಿದು ಜೊತಾಡ್ತಿತ್ತೇನು? ಎಷ್ಟು ಕಟಕರಿರ್ತಾರೆ ಈ ಪ್ರಪಂಚದಲ್ಲಿ ಅಂತ. ಅಷ್ಟು ಜಾಡಿಸಿ ಒದಿಯುವಂತಹ ಪರಿಸ್ಥಿತಿ ಏನಿತ್ತು? ಮಕ್ಕಳು ದೇವ್ರಿಗೆ ಸಮಾನ ಅಂತೀವಿ ನಾವು, ಅದರಲ್ಲೂ ಹೆಣ್ಮಕ್ಳನ್ನ ಜಾಡಿಸಿ ಒದ್ದಿದ ರಭಸಕ್ಕೆ ಇನ್ನರ್ ಬ್ಲೀಡಿಂಗ್ ಆಗಿದೆ ಹೊಟ್ಟೆ ಒಳಗಡೆ. ಸುಮಾರು 400 ಮಿಲಿಲೀಟರ್ ರಕ್ತ ಹೆಪ್ಪಗಟ್ಟಿದಂತೆ ಪೋಸ್ಟ್ಮಾರ್ಟಮಲ್ಲಿ ರಿಪೋರ್ಟ್ ಬಂದಿದೆ. ಅಂದರೆ ಅವನು ಹೊಡೆದಿದ್ದು ಹೊಡೆತಕ್ಕೆ ಇನ್ನರ್ ಬ್ಲೀಡಿಂಗ್ ಆಗಿ ಸುಮಾರು 400 ಮಿಲಿಲೀಟರ್ ಅಂದರೆ 10% ಬ್ಲಡ್ ಬಾಡಿಯಲ್ಲಿ. ಇನ್ನೇನು ಮಗು ಬದುಕೊಳ್ಳಿತ್ತಾ? ಹೋಲಿ ಒದ್ದ ಮೇಲಾದರೂ ಇಮಿಡಿಯೇಟ್ ಹಾಸ್ಪಿಟಲ್ಗಾದರೂ ಕರ್ಕೊಂಡು ಹೋದ್ಲಾ ಆ ತಾಯಿ? ಅದನ್ನೂ ಮಾಡಿಲ್ಲ. ಕಾರಲ್ಲೇ ಮಲಗಿಸಿ ಊರೂರು ತಿರುಗಿ ಎಲ್ಲ ಕಡೆ ಪಾರ್ಟಿ ಮಾಡಿ ಮನೆಗೆ ಬಂದು ಮಕ್ಕೊಂಡು ಬೆಳಗ್ಗೆ ಎದ್ದು ಅಳ್ಳಾಡ್ಸಾಳ ಮಗಳನ್ನ. ಶಿ ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರಂತೆ ಮಾಡ್ರಿ ಜೀವನ ಪರ್ಯಂತ ಮಾಡ್ರಿ ತನಿಖೆ.